ತುಂಬಾ ಇಂಡಸ್ಟ್ರಿಗಳಲ್ಲಿ ಒಂದು ಸಿನಿಮಾವನ್ನ ಬರೀ ಒಂದು ಕಂಟೆಂಟ್ ಅಂತ ಟ್ರೀಟ್ ಮಾಡಿ ಪ್ರೆಸೆಂಟೇಷನ್ ಮೇಲೆ ಜಾಸ್ತಿ ವರ್ಕ್ ಮಾಡಿ ತುಂಬಾ ಒಳ್ಳೆ ಹೆಸರನ್ನ ಮತ್ತು ದುಡ್ಡನ್ನ ಮಾಡಿರುವಂತಹ ಉದಾಹರಣೆಗಳು ನಾನು ನೀವು ಎಲ್ಲರೂ ನೋಡಿರ್ತೀವಿ. ಆ ರೀತಿಯ ಪ್ರಯತ್ನವನ್ನ ನಮ್ಮಲ್ಲೂ ಮಾಡಬಹುದು, ಪ್ರೇಕ್ಷಕರಿಗೆ ಇಷ್ಟ ಆಗುವಂತಹ ರೀತಿಯಲ್ಲಿ ಕೂಡ ಪ್ರೆಸೆಂಟ್ ಮಾಡಬಹುದು ಅಂತ ಈ ಸಿನಿಮಾ ಒಂದು ಲೆವೆಲ್ಗೆ ಹೇಳಿದೆ ಗುರುವೆ. ಇದು ಸುನಿಲ್ ಕುಮಾರ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ರಾಜವರ್ಧನ್, ತಪಸ್ವಿನಿ, ಪೂನಚ್ಚ ಲೀಡ್ ಗಳಾಗಿ ಕಾಣಿಸ್ಕೊಟ್ಟಿರುವಂತಹ ಸಿನಿಮಾ ಇದಾಗಿದ್ದು, ಇದರಲ್ಲಿ ಏನೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು ತಿಳಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಮ್ಮ ಚಾನಲ್ಗೆ ನೀವೇನಾದ್ರು ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿನಿಮಾದ ಮುಖ್ಯ ಪಾತ್ರಧಾರಿ ರಾಮ ಕಟ್ಟುಮಸ್ತಾದ ದೇಹ ಹೊಂದಿರುವಂತಹ ಬಲವಂತ. ಇವನಲ್ಲಿರುವಂತಹ ಈ ಶಕ್ತಿಯನ್ನ ಉಸ್ತಾದ್ ರುದ್ರಣ್ಣ ತಿಳಿದು ಕುಸ್ತಿಪಟು ಆಗೋದಕ್ಕೆ ಟ್ರೈನಿಂಗ್ ನೀಡ್ತಾರೆ. ಅಲ್ಲಿಂದ ಇವನ ಜರ್ನಿ ಏನು, ಅಂಜಲಿಯ ಪ್ರೀತಿಯಲ್ಲಿ ಚಿಕ್ಕಂದಿನಿಂದಲೂ ಹುಚ್ಚನಾಗಿರುವಂತಹ ರಾಮನಿಗೆ ಅವಳು ಸಿಗ್ತಾಳ ಇಲ್ವಾ ಅಂತ ತಿಳ್ಕೊಬೇಕು ಅಂದ್ರೆ ನೀವು ಸಿನಿಮಾ ನೋಡ್ಲೇಬೇಕು. ಸುನೀಲ್ ಕುಮಾರ್ ಅವರ ಮೊದಲನೇ ಸಿನಿಮಾ ಇದಾಗಿದ್ದು, ಅವರು ಇಲ್ಲಿ ತಗೊಂಡಿರುವಂತಹ ಅಪ್ರೋಚ್ ಚೆನ್ನಾಗಿದೆ. ಕ್ಯಾರೆಕ್ಟರ್ಸ್ ಗಳಾಗ್ಲಿ, ಕಥೆಯ ಫ್ಲೋ ಆಗ್ಲಿ ಎಲ್ಲವನ್ನ ಆದಷ್ಟು ಕ್ಲಿಯರ್ ಅಂಡ್ ಡೀಟೇಲ್ಡ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಕೆಲವೊಂದು ಕಡೆ ಸಿನಿಮಾ ತುಂಬಾ ಸ್ಲೋ ಆದ್ರೂ ಸಿನಿಮಾದಿಂದ ಡಿಸ್ಕನೆಕ್ಟ್ ಆಗದೆ ಇರುವಂತಹ ರೀತಿಯಲ್ಲಿ ಪಾತ್ರಗಳನ್ನ ಡಿಸೈನ್ ಮಾಡ್ಕೊಂಡಿದ್ದಾರೆ. ಈ ಅಪ್ರೋಚ್ ನನಗಿಷ್ಟ ಆಯ್ತು. ರಾಜವರ್ಧನ್ ಅವರ 5ನೇ ಸಿನಿಮಾ ಇದಾಗಿದ್ದು, ಅವರ ಪರ್ಫಾರ್ಮೆನ್ಸ್ ನಲ್ಲಿ ಒಂದು ಮೆಚುರಿಟಿ ನೋಡೋದಕ್ಕೆ ಸಿಕ್ತು. ಇದೊಂದು ಔಟ್ ಅಂಡ್ ಔಟ್ ಕಮರ್ಷಿಯಲ್ ಸಿನಿಮಾ. ಇಲ್ಲಿ ಕತೆ ಡಿಮ್ಯಾಂಡ್ ಮಾಡುವಂತಹ ಎಲ್ಲಾ ಆಸ್ಪೆಕ್ಟ್ಸ್ ಅಂದ್ರೆ ಮೈಕಟ್ಟು, ಲುಕ್ಕು, ಡೈಲಾಗ್ ಡೆಲಿವರಿ ಎಲ್ಲವನ್ನ ಇವರು ಬ್ಯಾಲೆನ್ಸ್ಡ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ತಪಸ್ವಿನಿ ಅವರಿಗೆ ಇಲ್ಲಿ ಒಂದು ಕನ್ಸಿಡರಬಲ್ ಸ್ಕ್ರೀನ್ ಸ್ಪೇಸ್ ಅಂತೂ ಇದೆ. ಕಥೆಯಲ್ಲೂ ಇವರಿಗೆ ಒಂದು ಆರ್ಕ್ ಕೊಟ್ಟಿದ್ದಾರೆ ಅಂಡ್ ಅವರು ಅಲ್ಲಿ ಶೈನ್ ಆಗಿದ್ದಾರೆ. ಗ್ಲಾಮರಸ್ ಆಗಿ ಆಸ್ ವೆಲ್ ಆಸ್ ತಮ್ಮ ನಟನೆಯ ಮುಖಾಂತರ ಅವರು ಗಮನವನ್ನ ಸೆಳಿತಾರೆ. ಮುಂದೆ ಹೇಗೆ ಇವರ ಕೆರಿಯರ್ ಶೇಪ್ ಅಪ್ ಆಗುತ್ತೆ ಅನ್ನೋದು ಕ್ಯೂರಿಯಾಸಿಟಿಯಿಂದ ನೋಡ್ಬೇಕಾಗಿದೆ. ವಿಜುವಲ್ ವೈಸ್ ಕೂಡ ಸಿನಿಮಾ ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕೊಡ್ತು. ಕುಸ್ತಿ ಬರುವಂತಹ ಸೀನ್ಸ್ ಗಳನ್ನ ಯುನೀಕ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಇಲ್ಲಿನ ಪ್ರೊಡಕ್ಷನ್ ವ್ಯಾಲ್ಯೂ ಚೆನ್ನಾಗಿದೆ ಅಂತ ಹೇಳ್ತೀನಿ. ಹಾಡ್ಗಳು ಸಿನಿಮಾದ ಕ್ವಾಲಿಟಿ ಹೆಚ್ಚುವಂತಹ ಕೆಲಸ ಮಾಡಿದೆ. ಸಾರಾಯಿ ಶಾಂತಮ್ಮ, ಕನಸಲೆ ಕವಿತೆ ಆಲ್ರೆಡಿ ವೈರಲ್ ಆಗಿದ್ದ ಹಾಡುಗಳು. ಅದನ್ನ ಬಿಗ್ ಸ್ಕ್ರೀನ್ ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವಾಗ ಒಂದು ಒಳ್ಳೆ ವೈಬಿತ್ತು ಗುರುವೆ. ಈಗಿನ ಆಡಿಯನ್ಸ್ಗೆ ಗೊತ್ತಿರುವಂತಹ ಕಥೆಯನ್ನ ತೋರಿಸ್ತಾ ಇದ್ದೀರಾ ಅಂದಾಗ ಅಲ್ಲಿನ ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿರ್ಬೇಕು. ಅಂಡ್ ಇಲ್ಲಿ ಸಿನಿಮಾ ತಂಡ ಸ್ವಲ್ಪ ಎಡವಿದ್ದಾರೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಥ್ರೂ ಔಟ್ ದ ಸಿನಿಮಾ ಈ ಸೀನ್ ನ ಎಲ್ಲೋ ನೋಡ್ದಂಗಿದೆಯಲ್ಲ ಅನ್ನುವಂತಹ ಒಂದು ಥಾಟ್ ಹಲವಾರು ಬಾರಿ ಬರ್ತಾ ಇತ್ತು. ಈ ಫ್ಯಾಕ್ಟರ್ ನನಗೆ ಸ್ವಲ್ಪ ಡಿಸಪಾಯಿಂಟ್ ಮಾಡ್ತು. ಹೊಸ ಡೈರೆಕ್ಟರ್ ಅಂತ ಅಂದ್ಮೇಲೆ ಒಂದು ಫ್ರೆಶ್ ಅಪ್ರೋಚ್, ಹಿಂದೆ ನೋಡಿಲ್ದೇ ಇರುವಂತಹ ಅಪ್ರೋಚ್ ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಇಲ್ಲಿ ಇದನ್ನ ತೋರಿಸಿರುವಂತಹ ಪಾಯಿಂಟ್ ಏನು, ನಾವ್ ಏನಕ್ಕೆ ಇದನ್ನ ನೋಡ್ಬೇಕು ಅನ್ನುವಂತಹ ಪಾಯಿಂಟ್ ಕೊನೆವರೆಗೂ ಉತ್ತರ ಪಡ್ಕೊಳ್ದೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಕೊನೆಗೆ ಉತ್ತರ ಸಿಕ್ಕಿದ್ರು ಸಹ ಇಷ್ಟೇನಾ ಗುರು ಅಂತ ಅನ್ನಿಸ್ಬಿಡ್ತು. ಪಾತ್ರಗಳನ್ನ ಅಷ್ಟು ಚೆನ್ನಾಗಿ ಡಿಫೈನ್ ಮಾಡಿದ್ಮೇಲೆ, ಒಳ್ಳೆ ಪ್ರೆಸೆಂಟೇಷನ್ ನ ಕೇಪಬಿಲಿಟಿ ಇದ್ಮೇಲೆ ಒಂದು ಕಂಫರ್ಟ್ ಝೋನ್ಗೆ ಹೋಗಿ ಕೂತ್ಕೊಂಡ್ಬಿಡ್ತಾ ಸಿನಿಮಾ ಅಂತ ಅನಿಸ್ತು. ಖಡಕ್ ಆಗಿ ಹೇಳೋದಾದ್ರೆ ಇಟ್ಸ್ ಎ ಡೀಸೆಂಟ್ ಎಂಟರ್ಟೈನರ್. ಯೂತ್ಗೆ ಆಸ್ ವೆಲ್ ಆಸ್ ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟ ಆಗುವಂತಹ ಹಲವಾರು ಎಲಿಮೆಂಟ್ಸ್ ಗಳಿರ್ತವೆ. ಕಮ್ಮಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡು ಒಂದಷ್ಟು ಕಾಲ ಎಂಟರ್ಟೈನ್ ಆಗಿ ಬರೋಣ ಅಂತ ಅನ್ನೋದಾದ್ರೆ ಗಜರಾಮ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ನೀವೇನಾದ್ರೂ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.